ಶ್ರದ್ಧೆ ಮತ್ತು ಭಕ್ತಿಯಿಂದಾಗಿ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಉತ್ತಮವಾದಂತಹ ಫಲವೇ ದೊರಕ್ತದೆ. ಯಾವ ವ್ಯಕ್ತಿಯೇ ಶ್ರದ್ಧಾ ಮತ್ತು ಭಕ್ತಿಯಿಂದಾಗಿ ಆತ ಮಾಡ್ತಾ ಇದ್ದಂತಹ ಕೆಲಸಕ್ಕೆ ಅಡ್ಡಿಯನ್ನು ಪಡಿಸಿದರೆ ನಮಗೆ ಅದರಿಂದಾಗಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುವುದರಲ್ಲಿ ಸಂಶಯವೇ ಇರುವುದಿಲ್ಲ. ಇದಕ್ಕೊಂದು ತುಂಬ ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ಹೇಳಿದರೆ, ಕೆಲವು ವರ್ಷಗಳ ಹಿಂದೆ ಒಬ್ಬ ಸೂಕ್ಷ್ಮವಾದಂತಹ ವ್ಯಕ್ತಿ ಆತ ತನ್ನ ಒಂದು ಮನಸ್ಪೂರ್ವಕವಾಗಿ ಆತ ಒಂದೇ ಮಾತಿನೆಲ್ಲ ಹೇಳಬೇಕು ಆದರೆ ಈ ಕೊಟ್ಟಿಗೆಯಲ್ಲಿ ಇರತಕ್ಕಂಥ ಮುಗ್ಧ ವ್ಯಕ್ತಿ, ಕೊಟ್ಟಿಗೆಯಲ್ಲಿ ಇರತಕ್ಕಂತಹ ಆಕಳಿನ ರೀತಿಯಲ್ಲಿ ಇರತಕ್ಕಂಥವನು ಮನೆಯಲ್ಲಿ ಇದ್ದ ಅಂತ ಹೇಳ್ಬೋದು. ಅಷ್ಟು ಮುಗ್ಧನಾದಂತಹ ವ್ಯಕ್ತಿ ಆತ ನಿತ್ಯದ ಅನುಷ್ಠಾನದ ಮುಗಿದ ನಂತರದಲ್ಲಿ ಏನೊಂದು ಯಜ್ಞ ಕರ್ಮಗಳತಕ್ಕಂಥದ್ದು ಇರ್ತದೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದ. ಆ ಸಮಯಕ್ಕೆ ಒಂದು ಕಲ್ತಂಥ ಮಹಾನು ವಿದ್ವಾಂಸರು ಅಲ್ಲಿಗೆ ಬರ್ತಾರೆ. ಬಂದು, ನೀನೇನು ಮಾಡ್ತಾ ಇದ್ದೀಯ? ಅಗ್ನಿ ಕಾರ್ಯ ಮಾಡ್ತಾ ಇದ್ದೇನೆ. ಹೌದಾ? ಆ ಅಗ್ನಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂತಹ ವಿಧಾನಗಳನ್ನು ನಾನು ಸೂಕ್ಷ್ಮವಾಗಿ ನೋಡಿದ್ದೇನೆ. ನೀನು ಮಾಡ್ತಾ ಇರ್ತಕ್ಕಂಥ ತಪ್ಪಿದೆ, ಹಾಗಾಗಿ ತಪ್ಪಿನ ಕೆಲಸವನ್ನು ಮಾಡಬಾರದು ಅಂತ ಹೇಳೋದಾಗಿ ಹೇಳ್ತಾರೆ. ಈತನಿಗೆ ಏನೂ ಗೊತ್ತಾಗೋದಿಲ್ಲ. ಸರಿ, ವಿಚಾರವನ್ನು ಮಾಡ್ತಾನೆ. ಏನು ನಮಗೆ ತಿಳಿಸಿದ ಹಾಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಎನ್ನುವುದಾಗಿ ಆತ ಹೇಳ್ತಾನೆ. ಆದರೂ ಅವರು ಹೇಳಿದಂತಹ ಮಾತಿಗೆ ಬೆಲೆಯನ್ನು ಕೊಟ್ಟು ಆತ ಅದನ್ನು ನಿಲ್ಲಿಸ್ಬಿಡ್ತಾನೆ. ಹಾಗಾದರೆ ತಪ್ಪು ಅಂತೇಳಿ ಗೊತ್ತಾಯಿತು ಅಂತ ಹೇಳೋದಾಗಿ. ಆಗ ಏನು ತಿಳಿಸಿ ಹೋಗಿರ್ತಾರಲ್ಲ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಏನು ಮಾಡೋದು ಅಂಥೇಳಿ ವಿಚಾರವನ್ನು ಮಾಡ್ತಾ ಇರ್ತಾರೆ. ಏನಾಗ್ತಾ ಇದೆ ಅಂಥೇಳಿ ಊಹಿಸ್ಕೊಳ್ಳೋದು ಕೂಡ ಕಷ್ಟವಾಗುತ್ತೆ. ಅದನ್ನು ಚಿಂತನೆಯನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ 2 ದಿವಸ 3 ದಿವಸಗಳೆದ ನಂತರದಲ್ಲಿ ಒಂದು ದಿವಸ ಅವರಿಗೆ ಇದ್ದಕ್ಕಿದ್ದಂತೆಯೇ ಸ್ವಪ್ನದ ರೀತಿ ಬೀಳತ್ತೆ. ಸ್ವಪ್ನ ಬಿದ್ದ ನಂತರದಲ್ಲಿ ಅವರು ವಿಚಾರವನ್ನು ಮಾಡ್ತಾರೆ. ಸ್ವಪ್ನದಲ್ಲಿ ಏನು ಬರುತ್ತೆ ಅಂತ ನೋಡಿದರೆ, ತನ್ನ ಆಹಾರವನ್ನು ನೀನು ಕಸ್ಕೊಂಡಿದ್ದೀಯ, ಹಾಗಾಗಿ ನಿನಗೆ ನರಳಿ ಅನುಭವಿಸುವ ಶಿಕ್ಷೆಯನ್ನು ನಾನು ವಿಧಿಸಿದ್ದೇನೆ ಎನ್ನುವುದಾಗಿ ತಿಳಿಸ್ತಾರೆ. ತಿಳಿಸಿದಂತಹ ಸಮಯದಲ್ಲಿ ಈತ ದಂಗಾಗ್ತಾನೆ. ಆ ನಂತರದಲ್ಲಿ ಆತ ವಿಚಾರವನ್ನು ಮಾಡ್ತಾನೆ, ಏನಾಗಾದರೆ ಏನು ಅಂತ. 2-3 ದಿವಸದ ಹಿಂದೆ ತಾನು ಇಂತಹ ಒಬ್ಬ ಕೊಟ್ಟಿಗೆಯಲ್ಲಿ ಇರಬೇಕಾದಂತಹ ವ್ಯಕ್ತಿ ಅಷ್ಟು ಮೃದು ಸ್ವಭಾವದವನಿಗೆ ಏನೂ ಗೊತ್ತಿಲ್ಲದೇ ಅವನಿಗೆ ಏನೋ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದ, ಅದರಿಂದ ನಾನು ನಿಲ್ಲಿಸಿದ್ದೇ ತಪ್ಪಾಯಿತು ಅಂತ ಹೇಳುವುದಾಗಿ ಆತನಿಗೆ ಜ್ಞಾನೋದಯವಾಗುತ್ತೆ. ತದನಂತರದಲ್ಲಿ ಬಂದುಕೊಂಡು ಆ ವ್ಯಕ್ತಿಗೆ ತಿಳಿಸ್ತಾನೆ, ನೀನು ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀಯೋ ಅದೇ ರೀತಿಯಲ್ಲಿ ನೀನು ಮಾಡ್ಕೊಂಡು ಹೋಗು, ಒಳ್ಳೆಯದಾಗ್ತದೆ. ನಾನೇನೋ ಕಲಿತ ಒಂದು ವಿಚಾರದಲ್ಲಿ ನಾನು ಏನೋ ಮಾತಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಎನ್ನುವುದಾಗಿ ಕೇಳ್ತಾನೆ. ತದನಂತರದಲ್ಲಿ ಆತ ದಿವಸದಿಂದ ಆತ ಹೇಗೆ ಮುಂಚಿಂದ ಮಾಡ್ಕೊಂಡು ಹೋಗ್ತಾ ಇದ್ನೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ. ಹೋದ ನಂತರದಲ್ಲಿ ಇವರ ಆರೋಗ್ಯ ಹೇಳ್ತಕ್ಕಂಥದ್ದು ಸರಿ ಹೋಗುತ್ತೆ. ಮತ್ತು ಇದರಲ್ಲಿ ಒಂದು ಅರ್ಥವನ್ನು ಮಾಡಿಕೊಳ್ಳುವುದು ಏನು ಅಂತ ಕೇಳಿದರೆ, ಎಲ್ಲವಕ್ಕಿಂತ ಮಿಗಿಲಾಗಿದ್ದು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಏನೇ ಮಾಡಿದರೂ ಕೂಡ ಅದು ಪರಮಾತ್ಮನಿಗೆ ಸಲ್ತಕ್ಕಂಥದ್ದು.